ಕೆ.ಡಿ. ಸಿನಿಮಾದ ಮೊದಲ ಶೋ ಯಾವಾಗಿರುತ್ತೆ? ಬೆಳಗ್ಗೆ 6 ಗಂಟೆಗೆ 3 ಥಿಯೇಟರ್‌ನಲ್ಲಿ ಒಂದು ವೈಭವ್, ಇನ್ನೊಂದು ಭಾರತಿ, ಮತ್ತೊಂದು ಪ್ರಸನ್ನ. ಸೊ, ಪ್ರಸನ್ನ ಥಿಯೇಟರ್ ಮಾಗಡಿ ರಸ್ತೆಯಲ್ಲಿರುವಂಥದ್ದು. ಹಾಗೇನೇ ವೈಭವ್ ಸಂಜಯ್ ನಗರಲ್ಲಿರುವಂಥದ್ದು. ಇನ್ನು ಭಾರತಿ ಪಿಣ್ಯ ಹತ್ರ ಇರುವಂಥದ್ದು. ಸೊ, ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಶೋ ಇರುತ್ತೆ. ಇದಾದ ಮೇಲೆ ಎಲ್ಲ ಕಡೆ ಎಷ್ಟು ಕಟೌಟ್ ಇದೆ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸಿಂಪಲ್ ಆಗಿರುವಂಥದ್ದು 100ಕ್ಕೂ ಹೆಚ್ಚು ಅಂತ ಹೇಳಿ ಮಾಹಿತಿ ಸಿಗುತ್ತೆ ನಮಗೆ. ಸೊ, 100ಕ್ಕೂ ಹೆಚ್ಚು ಕಟೌಟ್ಗಳನ್ನು ಆಯಾ ಥಿಯೇಟರ್ಗಳಲ್ಲಿ ನಿಲ್ಲಿಸಿರುವಂಥದ್ದು. 72 ಅಡಿ ಕಟೌಟ್ ಏನಿದೆ ಅದನ್ನು ಬೆಂಗಳೂರಿನ ನರ್ತಕಿ ಥಿಯೇಟರ್ ಮೇನ್ ಥಿಯೇಟರಲ್ಲಿ ನಿಲ್ಲಿಸಿರುವಂಥದ್ದು ಅತಿ ಎತ್ತರದ ಒಂದು ಕಟೌಟ್. ಸೊ, ಇದು ಕಟೌಟ್ ವಿಚಾರ ಆಯಿತು. ಇನ್ನು ಸಿನಿಮಾ ಎಷ್ಟು ಭಾಷೆಯಲ್ಲಿ ಬರುತ್ತೆ ಅನ್ನುವಂಥದ್ದು. ಕನ್ನಡ, ಹಿಂದಿ, ತೆಲುಗು, ತಮಿಳ್ ಮತ್ತು ಮಲಯಾಳಂ ಭಾಷೆಯಲ್ಲಿ ಈ ಚಿತ್ರದ ಟ್ರೇಲರ್, ಸಾಂಗ್ಸ್ ಮತ್ತು ಟೀಸರ್ ಎಲ್ಲವೂ ಬಂದಿದೆ. ಆದರೆ ಏಪ್ರಿಲ್ 30ನೇ ತಾರೀಕು ಕನ್ನಡ ಒಂದೇ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿ. ಸೊ, ಸ್ವತಃ ಜೋಗಿ ಪ್ರೇಮ್ ಅವರು ಈ ಒಂದು ವಿಚಾರವನ್ನು ಚಿತ್ರದ ಕಾಳಿ ಸಾಂಗ್ನ ಟೀಸರ್, ಕಾಳಿ ಸಾಂಗ್ನ ರಿಲೀಸ್ ಈವೆಂಟ್ ಏನಿತ್ತು ಅದರಲ್ಲಿ ಹೇಳ್ಕೊಂಡಿರುವಂಥದ್ದು. ಅಂದರೆ ಏಪ್ರಿಲ್ 30ನೇ ತಾರೀಕು ಕನ್ನಡದ ಒಂದು ಸಿನಿಮಾ ಕೆ.ಡಿ. ಸಿನಿಮಾ ರಿಲೀಸ್ ಆಗುತ್ತೆ. ಸೊ, ಬೇರೆ ಬೇರೆ ಕಡೆನೂ ಕೂಡ ಕನ್ನಡ ಭಾಷೆಯಲ್ಲೇ ಹೋಗುತ್ತೆ ಅನ್ನುವಂಥ ಇನ್ನಷ್ಟು ಮಾಹಿತಿ ಸಿಕ್ಕಿರುವಂಥದ್ದು. ಸೊ, ಇದು ಕೆ.ಡಿ. ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟಿರುವಂಥದ್ದು. ಈ ಸಿನಿಮಾದ ನಿರೀಕ್ಷೆ ತುಂಬ ದೊಡ್ಡದಿದೆ. ಬಹುಕೋಟಿಯ ಸಿನಿಮಾ, ಸಾಕಷ್ಟು ಖರ್ಚು ಮಾಡಿರುವಂಥ ಚಿತ್ರ. ಪಾರ್ಟ್ 1 ಇದು. ಪಾರ್ಟ್ 2 ಯಾವಾಗ ಬರುತ್ತೆ ಅನ್ನೋಂಥ ಕುತೂಹಲ ಇದೆ. ಪಾರ್ಟ್ 2ದ ಲೀಡ್ ಪಾರ್ಟ್ 1ಅಲ್ಲಿ ಸಿಗುತ್ತಾ ಅನ್ನುವಂಥ ಕುತೂಹಲ ಕೂಡ ಇದೆ. ಸೊ, ಅದು ಸುದೀಪ್ ಅವರಿಂದನೇ ಆ ಲೀಡ್ ಸಿಗುತ್ತಾ ಅನ್ನುವಂಥ ಸಹಜ ಪ್ರಶ್ನೆ ಇರುತ್ತೆ. ಕಾಲಭೈರವ ಅನ್ನುವಂಥ ಪಾತ್ರವನ್ನು ಅವರು ಇಲ್ಲಿ ಮಾಡಿರುವಂಥದ್ದು. ರೇಷ್ಮಾ ನನ್ನಯ್ಯ, ಧ್ರುವ ಸರ್ಜಾ ಅವರ ಅಭಿನಯ, ಜೋಗಿ ಪ್ರೇಮ್ ಅವರ ನಿರ್ದೇಶನ, ಅರ್ಜುನ್ ಜನ್ಯ ಅವರ ಸಂಗೀತ, ಸಾಕಷ್ಟು ನಿರೀಕ್ಷೆ ಹುಟ್ಟಾಕಿರುವಂಥ ಕನ್ನಡದ ಸಿನಿಮಾ ಕೆ.ಡಿ. ಈ ಕೆ.ಡಿ. ಮೂಲಕ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ದೊಡ್ಡ ಒಂದು ಸಕ್ಸಸ್ನ ನಿರೀಕ್ಷೆ ಕೂಡ ಇದೆ. ಸೊ, ಈ ಚಿತ್ರ ಬೆಂಗಳೂರಿನ ಭೂಗತ ಜಗತ್ತಿನ ಕತೆ. ಸೊ, ಇದನ್ನು ಕಣ್ಣಾರೆ ಕಂಡಂತಹ ವಿಚಾರಗಳನ್ನು ಜೋಗಿ ಪ್ರೇಮ್ ಅವರು ಈ ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂಡು ಬಂದಿರುವಂಥದ್ದು. ಸೊ, ಇದರಲ್ಲಿ ಕಾಳಿದಾಸನ ಕತೆ ಹೇಳ್ತಾ ಇದ್ದಾರೆ. ಸೊ, ಒಟ್ಟು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.